ಇನ್ನು ರೈತರಿಗೆ ಬಡ್ಡಿ ಮನ್ನಾ ಆಫರ್ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲದ ಮೇಲಿನ ಬಡ್ಡಿ ಮನ್ನಾ. ಅವಧಿಯ ಒಳಗೆ ಸಾಲ ಮರುಪಾವತಿ ಮಾಡಿದ್ರೆ ಬಡ್ಡಿ ಮನ್ನಾ ಮಾಡೋದಾಗಿ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಮರುಪಾವತಿ ಮಾಡಿದವರಿಗೆ ಲಕ್ ಮಧ್ಯಮಾವಧಿ ದೀರ್ಘಾವಧಿ ಸಾಲದ ಬಗ್ಗೆ ಬಡ್ಡಿ ಮನ್ನಾ ಅಂತ ಹೇಳಿದ ಸಾಲದ ಮೇಲೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತ ಚರ್ಚೆಗೆ ಸಿಎಂ ಉತ್ತರ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಉತ್ತರ ವಿರೋಧಿಸಿ ವಿಪಕ್ಷ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ಉತ್ತರ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಆದರೆ ಸಿದ್ದರಾಮಯ್ಯನವರು ಉತ್ತರ ನಮಗೆ ಹಿಡಿಸಿಲ್ಲ ಅಂತ ಹೇಳಿ ಅಲ್ಲಿಂದ ಸಿಎಂ ಉತ್ತರ ಏನಿದೆ ಅದನ್ನು ವಿರೋಧಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದರು. ಸಭಾತ್ಯಾಗ ಬಳಿಕ ಸಂಕ್ಷಿಪ್ತ ವರದಿ ಓದುತ್ತಿದ್ದ ಸ್ಪೀಕರ್ ಸಭಾತ್ಯಾಗದ ಬಳಿಕ ಮತ್ತೆ ಸದನಕ್ಕೆ ವಾಪಸ್ಸಾದರು ಬಿಜೆಪಿಯ ಸದಸ್ಯರು. ಡಿಕೆ ವಿರುದ್ಧದ ಸಿಬಿಐ ಅನುಮತಿ ವಿಚಾರ ಚರ್ಚೆಗೆ ಅವಕಾಶವನ್ನ ನೀಡಬೇಕು ಅಂತ ಆಗ್ರಹ ಮಾಡಿದರು. ನಿಯಮ 69 ಅಡಿ ವಿಷಯಗಳ ಚರ್ಚೆಗೆ ಅವಕಾಶಕ್ಕೆ ಆಗ್ರಹಿಸಿದಂತ ಬಿಜೆಪಿ ಸದನದ ಬಾವಿಗಿಳಿದು ಧರಣಿ ಮಾಡಿದಂತ ವಿಪಕ್ಷ ಬಿಜೆಪಿಯ ಸದಸ್ಯರು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕೂಡ ಬಂದು ಹೋಗುವಂತ ಶನಿವಾರ ಅಧಿಕಾರ ಕೊಡುವಂತ ಆಲೋಚನೆ ಕೂಡ ನಮಗೆ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸಿ ಬಹುಶಃ ಇವತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಅದು ನನ್ನ ಇಲಾಖೆ ಅಧಿಕಾರಿಗಳಿಗೆ, ಉನ್ನತ ಮತ್ತು ತಳಮಟ್ಟ ಅಧಿಕಾರಿಗಳಿಗೆ, ಇಡೀ ನಮ್ಮ ಡಿ ಗ್ರೂಪ್ ನೌಕರರಿಂದ ಹಿಡಿದು ಗುಡಿಸೋರಿಂದ ಹಿಡಿದು ದೊಡ್ಡ ಮಟ್ಟದ ಎಲ್ಲ IAS ಅಧಿಕಾರಿಗಳ ತನಕ ಕೂಡ ಇದು ಸಹಕಾರ ಕೊಟ್ಟಿದ್ದಾರೆ. ಅದನ್ನು ನಾನು ವಿಶೇಷವಾಗಿ ನಾನು ಇವತ್ತು ಸಲ್ಲಿಸ್ತೇನೆ. ನಮ್ಮ ಕಾನ್ಸ್ಟೇಬಲ್ ಹಿಡಿದು ಕಮಿಷನರ್ ಮತ್ತು SP ತನಕ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವು ಬಹುಶಃ ಅದನ್ನು ತಲ್ಲಿಸ್ತೇವೆ. ಬೇರೆ ಬೇರೆ ಊಟ ಉಪಚಾರ ಇನ್ನೆಲ್ಲ ನಮಗೆ ಸಹಕಾರ ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಬೆಳಗಾವಿನ ಜನತೆಗೆ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ವಿಶೇಷ ಬೆಳಗಾವಿನ ಜನತೆ ಪ್ರೀತಿ ವಿಶ್ವಾಸ ಮುಖಾಂತರ ಇವತ್ತು ಒಂದು ನಮಗೆ ಒಂದು ಸಂಪೂರ್ಣವಾದ ಸಹಕಾರಕ್ಕೊಂದು ಅವಕಾಶ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ಸರ್ವ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ, ಇಲಾಖೆಗೆ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಿಮ್ಗೆ ಇನ್ನೂ ಕೂಡ ಚರ್ಚೆ ಮಾಡಬೇಕು ಗೊತ್ತಿರಲಿಲ್ಲ. ನಾನು ಪ್ರಾರಂಭ ಮಾಡೋ ಮುಂಚೆ ನೀವು ಸಭಾತ್ಯಾಗ ಮಾಡಿದಾಗಿದ್ದೀರಿ. ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದೀರಿ. ನಾನು ಏನು ಮಾಡಲಿ? ನನಗೆ ಗೊತ್ತಿತ್ತ ನೀವು ಸಭಾತ್ಯಾಗ ಮಾಡಿದಾಗ ನೀವು ಹೋಗಿ ಅಂತ ನಾನು ಎನಿಸಿದ್ದು, ನನಗೆ ಗೊತ್ತಿರಲಿಲ್ಲ. ನಾನು ಸ್ಟಾರ್ಟ್ ಮಾಡಿ ಆಗಿದೆ ಆ ಸಂಕ್ಷಿಪ್ತ ವರದಿಯನ್ನು. ಅದನ್ನು ನಾನೀಗ ಅದನ್ನು ನಾನು ಪೂರ್ತಿಗೊಳಿಸಿ ಕೆಲಸ ಆಗಬೇಕು. ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಎಲ್ಲ ಪಕ್ಷದವರಿಗೂ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆ ಇನ್ನು ಎಸ್ ಟಿ ಸೋಮಶೇಖರ್ ವಿರುದ್ಧ ವಿಪಕ್ಷ ನಾಯಕ ಗರಂ ಆದ್ರು. ಧರಣಿಗೆ ಕರೆದರೂ ಕೂಡ ಭಾರತಕ್ಕೆ ಅಶೋಕ್ ಕೋಪಗೊಂಡರು. ಸದನದ ಬಾವಿಗೆ ಬರುವಂತೆ ಕೂಗಿ ಹೇಳಿದಂತ ಅಶೋಕ್, ಆದರೆ ಅಶೋಕ್ ಮಾತನ್ನ ಕೇಳದಂತ ಎಸ್ ಟಿ ಸೋಮಶೇಖರ್, ಅದಕ್ಕೆ ಅಶೋಕ್ ಗರಂ ಆಗಿದ್ದಾರೆ. ಸದನದ ಬಾವಿಗೆ ಬರುವಂತೆ ಕೂಗಿ ಹೇಳಿದ್ರು ಅಶೋಕ್, ಆದರೆ ಸೋಮಶೇಖರ್ ಬರಲಿಲ್ಲ. ಆ ಸಂದರ್ಭದಲ್ಲಿ ಸಿಟ್ಟಾಗಿ ಹೋಗೋದಾದ್ರೆ ಹೋಗು ಅಂತ ಅಶೋಕ್ ಹೇಳಿದ್ದಾರೆ. ನಂತರ ಒಲ್ಲದ ಮನಸ್ಸಿನಿಂದಲೇ ಸದನದ ಬಾವಿಗೆ ಸೋಮಶೇಖರ್ ಇಳಿದ್ರು. ಸಿಟ್ಟಾದ್ರು ಅಶೋಕ್, ಹೋಗೋದಾದ್ರೆ ಹೋಗು ಅಂತ ಹೇಳಿದ್ರು. ಆಗ ಮನಸ್ಸೇ ಇಲ್ಲದೆ ಅಲ್ಲಿಗೆ ಎಸ್ ಟಿ ಸೋಮಶೇಖರ್ ಬರ್ತಾರೆ. ವಿಧಾನಸಭೆಯಲ್ಲಿ ಸಭಾತ್ಯಾಗಕ್ಕೆ ಮುಂದಾದಾಗ ನಡೆದಂತ ಪ್ರಸಂಗ ಇದು. ಇದು ಎಸ್ ಟಿ ಸೋಮಶೇಖರ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಗರಂ ಆಗಿದ್ದಾರೆ. ಸೋಮಶೇಖರ್ ಹೇಳಿ ಕೇಳಿ ಇತ್ತೀಚೆಗೆ ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಇತ್ತು. ಈ ಒಂದು ಘಟನೆ ಈಗ ಅದಕ್ಕೆ ಇನ್ನೊಂದಷ್ಟು ವಿಚಾರಗಳನ್ನು ಒಂದಷ್ಟು ಪುಷ್ಟಿ ಕೊಡ್ತಾ ಇದೆ. ಈಗ ಅಶೋಕ್ ಮಾತನ್ನು ಕೇಳದೆ ಎಸ್ ಟಿ ಸೋಮಶೇಖರ್ ಅಲ್ಲೇ ನಿಂತಿದ್ರು. ಹೋಗೋದಾದರೆ ಹೋಗ್ಬೋದು ಅಂತ ಕೂಡ ಅಶೋಕ್ ಹೇಳ್ತಾರೆ. ನಕ್ಕು ತನ್ನ ಕುರ್ಚಿಯಲ್ಲಿ ಕುಳಿತಿದ್ದಂತೆ ಎಸ್ ಟಿ ಸೋಮಶೇಖರ್ ಸದನದ ಬಾವಿಗೆ ಇಳಿಲಿಲ್ಲ. ಆಗ ಸಿಟ್ಟಾಗಿ ಅಶೋಕ್ ಅವರು ಹೋಗೋದಾದರೆ ಹೋಗ್ಬೋದು
ಅಂತ ಸಿಟ್ಟಲ್ಲಿ ಹೇಳಿದ್ದಾರೆ.